ಮಾಡಬೇಕಾಗಿದೆ. ನಮ್ಮ ಯಾವ ಸಂಘಟನೆಗಳೇ ಇರಲಿ, ಯಾವ ವಲಯದಲ್ಲೇ ಇರಲಿ, ಒಂದು ವಲಯದಲ್ಲಿ ಚಳವಳಿ ನಡೆಯುವಾಗ ಇನ್ನೊಂದು ವಲಯದ ಕಾರ್ಮಿಕರು ಅವರಿಗೆ ಬೆಂಬಲ ಕೊಡಬೇಕು. ಇನ್ನೊಂದು ವಲಯದ ಕಾರ್ಮಿಕರು ಅವರಿಗೆ ಬೆಂಬಲ ಕೊಡಬೇಕು. ಇವತ್ತು ಸಾರಿಗೆ ನೌಕರರು ನಾಳೆ 21ನೇ ತಾರೀಕು ಮುಷ್ಕರ ಕರೆ ಕೊಟ್ಟಿಲ್ಲ. ಅಲ್ಲಿ ಸರ್ಕಾರ ಏಕಪಕ್ಷೀಯವಾಗಿ ತೀರ್ಮಾನ ತೆಗೆದುಕೊಳ್ಳಬಾರದು. ಎಲ್ಲ ಕಾರ್ಮಿಕ ಸಂಘಟನೆಗಳನ್ನ ಕರೆದು ಅವ್ರ ಜೊತೆ ಕೂತು ಮಾತಾಡಿ ಚುನಾವಣೆಗಳು ಬಂದಾಗ ಕಾಂಗ್ರೆಸ್ ಸರ್ಕಾರ ಹೇಳ್ತದೆ ಕೋಮುವಾದಿಗಳನ್ನ ಎದುರಿಸಬೇಕು, ನೀವೆಲ್ಲ ನಮಗೆ ಬೆಂಬಲ ಕೊಡಿ. ಅದರ ಅಧಿಕಾರಕ್ಕೆ ಬಂದಾಗ ಕಾರ್ಮಿಕ ವರ್ಗದ ಈ ವಿರೋಧಿ ನಿಲುವನ್ನು ತೆಗೆದುಕೊಳ್ತದೆ. ಕಾರ್ಮಿಕ ವರ್ಗ, ಬೆಂಗಳೂರಿನ ಕಾರ್ಮಿಕ ವರ್ಗಕ್ಕೆ ದೊಡ್ಡ ಪರಂಪರೆ ಅದು. ಪಬ್ಲಿಕ್ ಸೆಕ್ಟರ್ ಸ್ಟ್ರೈಕ್ ಆಗಿರ್ಬೋದು. ಕೊನೆಯದಾಗಿ ಒಂದು ಉದಾಹರಣೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನರಗುಂದದಲ್ಲಿ ರೈತರ ಮೇಲೆ ಗೋಲಿಬಾರ್ ಆಯಿತು ಗುಂಡೂರಾಯ ಸರ್ಕಾರ. ಅದನ್ನು ವಿರೋಧಿಸಿ ಅಲ್ಲಿಂದ ರೈತರು ಜಾಥಾ ಮಾಡಿದ್ವಿ. ನರಗುಂದದಿಂದ 490 ಕಿಲೋಮೀಟರ್ ಕಾಲ್ನಡಿಗೆ ಜಾಥಾ ರೈತರು ಬಂದು ಲಕ್ಷಾಂತರ ಜನ ರೈತರು ತುಮಕೂರು ದಾಟಿದ ಮೇಲೆ ಬೆಂಗಳೂರಿನ ಕಾರ್ಮಿಕ ವರ್ಗ ಎಲ್ಲ ಕಾರ್ಮಿಕ ಸಂಘಟನೆಗಳು ಸೇರಿ ಅದಕ್ಕೆ ಒಂದು ಕರೆಯನ್ನು ಕೊಟ್ಟು ಸುಮಾರು 2 ಲಕ್ಷ ಜನ ರೈತರು ಬರ್ತಾ ಇದ್ದಾರೆ. ಬೆಂಗಳೂರಿನ ಎಲ್ಲ ಕಾರ್ಮಿಕರು ನಿಮ್ಮ ಮನೆಯಿಂದ 2 ಬುತ್ತಿ ತಗೊಂಡ್ಬರ್ಬೇಕು. ಒಂದು ನಿಮಗೆ, ಇನ್ನೊಂದು ಆ ರೈತರಿಗೆ. ಅವತ್ತು ಆ ರೈತರು ಬೆಂಗಳೂರು ಪ್ರವೇಶ ಮಾಡಿದಾಗ ನಾನು ನೋಡಿದ ಬೆಂಗಳೂರಿನ ಕಾರ್ಮಿಕರು ತುಮಕೂರು ರೋಡಿಂದ ನೆಲಮಂಗಲಿಂದ ಆ ಕಡೆಯಿಂದ ಈ ಕಾರ್ಮಿಕರ ರೈತರನ್ನ ಸ್ವಾಗತ ಮಾಡಿ ಲಕ್ಷಾಂತರ ಕಾರ್ಮಿಕರು ತಮ್ಮ ಫ್ಯಾಕ್ಟರಿಗಳಿಗೆ ಅಬ್ಸೆಂಟ್ ಆಗಿ ಬಂದು ರೈತರಿಗೆ ಬೆಂಬಲ ಕೊಟ್ಟು ಬೆಂಗಳೂರು ನಗರದಲ್ಲಿ ರೈತ ಕಾರ್ಮಿಕರ ಐತಿಹಾಸಿಕವಾಗಿರ್ತಕ್ಕಂಥ 5 ಲಕ್ಷ ಜನರ ಜಾಥಾ ಮಾಡಿದ್ರು. ಅದರ ಪರಿಣಾಮ ಮುಂದೆ ಗುಂಡೂರಾಯ ಸರ್ಕಾರ ಅಧಿಕಾರ ಕಳ್ಕೊಳ್ತು. ಅಂದ್ರೆ ಇದು ದುಡಿಯುವ ಜನರ ಶಕ್ತಿ. ಅದಕ್ಕಾಗಿ ಕಾರ್ಮಿಕ ವರ್ಗ ಕೇಳಬೇಕಾಗಿಲ್ಲ. ಯಾಕೆ ಕೇಳ್ತಾ ಇದ್ದೀವಿ ಅಂದ್ರೆ ನಾವು ತುಂಡಾಗಿದ್ದೀವಿ, ಬೇರೆ ಆಗಿದ್ದೀವಿ. ನಾವೆಲ್ಲರೂ ಯಾವುದೇ ಯೂನಿಯನ್ ಇರಲಿ, ಯಾವುದೇ ಸಂಘಟನೆ ಇರಲಿ, ಕಾರ್ಮಿಕ ವರ್ಗದ ಹಿತಾಸಕ್ತಿಗೆ ಧಕ್ಕೆ ಬಂದಾಗ ನಾವೆಲ್ಲರೂ ಒಂದಾಗಿ ಅದನ್ನು ಎದುರಿಸಬೇಕು. ನೀವೆಲ್ಲ ಒಂದಾಗಿದ್ದೀರಿ ಅಂತಕ್ಕಂಥ ಒಂದಂಶ ಈ ಸರ್ಕಾರಕ್ಕೆ, ವಿಧಾನಸೌಧಕ್ಕೆ ಗೊತ್ತಾದ್ರೆ ನಿಮ್ಮ ನಾಯಕರಿಗೆ ಬಲ ಬರ್ತದೆ, ಅವ್ರ ಮಾತುಕತೆಗೆ ಬಲ ಬರ್ತದೆ, ಅವ್ರ ಮಾತುಕತೆಗೆ ಶಕ್ತಿ ಬರ್ತದೆ. ಆ ಕಾರಣಕ್ಕಾಗಿ ಇವತ್ತಿನ ಈ ಮೇ ದಿನಾಚರಣೆಯನ್ನ ಒಂದು ಕಾರ್ಮಿಕರ ಐಕ್ಯತೆ ಮತ್ತು ಕಾರ್ಮಿಕರಿಗೆ ರಾಜಕೀಯ ಪ್ರಜ್ಞೆ ಅಂದ್ರೆ ಬರೀ ನನ್ನ TADA ಬೋನಸ್ ಅಲ್ಲ. ಇವತ್ತು ಕಾರ್ಮಿಕ ವರ್ಗ ಸಾಮಾಜಿಕ ಕ್ರಾಂತಿಗೆ ಮುಂದಾಗಬೇಕಾಗಿದೆ, ರಾಜಕೀಯ ಕ್ರಾಂತಿಗೆ ಮುಂದಾಗಬೇಕಾಗಿದೆ. ಸಮಾಜೋ ರಾಜಕೀಯ ಕ್ರಾಂತಿಗೆ ಕಾರ್ಮಿಕ ವರ್ಗ ಮುಂದಾಗಬೇಕಾಗಿದೆ. ಯಾಕೆ ಅಂತಂದ್ರೆ ಇವರು ಯಾರು ಅಧಿಕಾರಕ್ಕೆ ಬರುವವರು ಯಾರು ನಮ್ಮ ಪರವಾಗಿಲ್ಲ, ಇವ್ರು ಯಾರು ಬೆವರಿನ ಪರವಾಗಿಲ್ಲ, ಇವರೆಲ್ಲ ಬಂಡವಾಳದ ಪರವಾಗಿದ್ದಾರೆ, ಬಂಡವಾಳಗಾರರ ಪರವಾಗಿದ್ದಾರೆ. ಆ ಕಾರಣಕ್ಕಾಗಿ ದುಡಿಯುವ ಜನ ಒಂದಾಗಬೇಕು. ದುಡಿಯುವ ಜನರಿಗೆ ಆ ರಾಜಕೀಯ ಪ್ರಜ್ಞೆ ಬರಬೇಕು. ವಿಧಾನಸೌಧದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ 2.5 ಕೋಟಿ ಜನ ದುಡಿಯುವ ಜನ ಇದ್ರು, ಒಬ್ಬನೇ ಒಬ್ಬ ರಿಪ್ರೆಸೆಂಟೇಟಿವ್ ಅಲ್ಲಿ ಇಲ್ಲ. ಇತ್ತೀಚಿನವರೆಗೂ ಇದ್ರು, ಈ 2 ಚುನಾವಣೆಯಲ್ಲಿ ಇಲ್ಲ. ಅಂದ್ರೆ ಕಾರ್ಮಿಕ ವರ್ಗಕ್ಕೆ ರಾಜಕೀಯ ಕ್ರಾಂತಿ, ಸಾಮಾಜಿಕ ಕ್ರಾಂತಿ. ನಾವ್ಯಾರು ಬೇರೆ ಅಲ್ಲ, ಬೇರೆ ಜಾತಿಗಳಲ್ಲ, ಬೇರೆ ಧರ್ಮಗಳಲ್ಲ, ಬೆವರಿನ ಜಾತಿ ಒಂದೇ ಅಂತಕ್ಕಂಥ ಒಂದು ಸಾಮಾಜಿಕ ಪ್ರಜ್ಞೆ ಬರಬೇಕು. ಇಂಥ ಸಮಾಜ ರಾಜಕೀಯ ಪ್ರಜ್ಞೆಯ ಮೂಲಕ ಈ ರಾಜ್ಯದಲ್ಲಿ ನಾವು ದೊಡ್ಡ ಪ್ರಮಾಣದ ಸಮಾಜ ರಾಜಕೀಯ ಕ್ರಾಂತಿಗೆ ಇವತ್ತಿನ ಈ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ತಾವೆಲ್ಲ ಈ ಮೇ ಡೇ ದಿನ ಪ್ರತಿಜ್ಞೆ ಮಾಡಬೇಕು.
ದುಡಿಯುವ ಜನರ ಏಕತೆ ಮತ್ತು ರಾಜಕೀಯ ಜಾಗೃತಿಗಾಗಿ ಹೋರಾಟ ಮಾಡಬೇಕು ಅಂತ ಕೇಳಿಕೊಂಡು ನನ್ನ ಈ ಮಾತಾಡಕ್ಕೆ ಅವಕಾಶ ಕೊಟ್ಟಂತ AITUC ನಾಯಕರಿಗೂ ಮತ್ತು JCTU ನಾಯಕರಿಗೂ ಎಲ್ಲರಿಗೂ ವಂದಿಸ್ತೇನೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕಾರ್ಮಿಕ ದಿನಾಚರಣೆ ಶುಭಾಶಯ.